ಮಾಜಿ ಶಾಸಕ ಸುಭಾಷ್ ಆರ್ ಗುತ್ತಿದಾರ್ ಅವಧಿಯಲ್ಲಿ ಆಳಂದ್ ತಾಲೂಕಿಗೆ 5 ಕೆರೆಗಳನ್ನ ಮಂಜೂರು ಮಾಡಿ ಅದರಲ್ಲಿ 3 ಕೆರೆಗಳನ್ನ ಕಂಪ್ಲೀಟ್ ಮಾಡಲಾಗಿದೆ. ಆದರೆ ಇನ್ನುಳಿದ 2 ಕೆರೆಗಳನ್ನ ಹಾಲಿ ಶಾಸಕ BR ಪಾಟೀಲ್ ತಡೆ ಹಿಡಿದು ಶಿವಪುರ ಮಾದರಿಯ ಕೆರೆಗಳನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಆದರೆ ಇದೀಗ ಕೆರೆಗಾಗಿ ಜಮೀನು ನೀಡಿದ ರೈತರು ಕಣ್ಣೀರು ಹಾಕುವಂತಾಗಿದೆ. ರೈತರಿಗೆ ಯಾವುದೇ ಪರಿಹಾರ ನೀಡದೆ ಕೆರೆ ಕಾಮಗಾರಿ ತಡೆದು ನಿಲ್ಲಿಸಲಾಗಿದೆ. ಆದ್ರಿಂದ ಆ ರೈತರು ಮಾಧ್ಯಮದ ಮುಂದೆ ಬಂದು ನಮಗೆ ನ್ಯಾಯ ಕೊಡಿ ಅಂತಿದ್ದಾರೆ. ಜೊತೆಗೆ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕಾಮಗಾರಿ ನಡೆಸಿ ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಒಳವಂಡವಾಡಿ ಅಂತಂದ ಒಂದು ಸಣ್ಣ ಹಳ್ಳಿ BR ಪಾಟೀಲ್ರು MLA ಆಗಿ ಈಗ ಆರಿಸಿ ಬಂದ ಬಳಿಕ ನಾನು MLA ಇದ್ದಾಗ 5 ಕೆರೆಗಳನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೆ. ಒಂದನೇದು ಕಡಗಂಚಿ, ಎರಡನೇದು ಒಳವಂಡವಾಡಿ, ಮೂರನೇದು ಕೌಲ್ಗ, ನಾಲ್ಕನೇದು ಕೌಲ್ಗ ಇಲ್ಲಿ ನಮ್ಮ ಆಳಂದ್ ತಾಲೂಕದಾಗ ಇದ್ದಿದ್ರಿ. ಆಮೇಲೆ ತಡ್ಕಲ್ಲ. ಈ ಒಳವಂಡವಾಡಿ ನಮ್ಮ ಪೀರಿಯಡ್ದಲ್ಲಿ ಅರ್ಧ ಕೆಲಸ ಆಗಿತ್ತು. ಏನು ಕೆಲಸ ಅಂದ್ರೆ ರೈತರು ನಮ್ಮ ಊರಿಗೆ ಕೆರೆ ಆಗ್ತದಂದ್ರೆ ಒಳ್ಳೆಯದು ಅಂತ ಕೇಸಿಂದ ಅವರಿಗೆ ಯಾವ ಸರ್ವೆ ನಂಬರ್ಗಳು ಆ ಕೆರೆದಾಗ ಹೋಗ್ಯಾವ ಅವ್ರಿಗೆ ಇನ್ನೂ ದುಡ್ಡು ಮುಟ್ಟಿದ್ದಿಲ್ಲ ರೈತರಿಗೆ. ಆದ್ರೂ ಕೆಲಸ ಚಾಲೂ ಮಾಡಿರಿ ಅಂತ ಕೇಸಿಂದ ಅವ್ರು ಹೇಳಿದಾಗ ಅಲ್ಲಿ ಕೆಲಸ ಪ್ರಾರಂಭ ಆಗಿತ್ತು. ಸುಮಾರು 10 ಕೋಟಿ ಆ ಒಂದು ಕೆರೆಗೆ ಸ್ಯಾಂಕ್ಷನ್ ಆಗಿತ್ತು. ರೈತರಿಗೆ ಕೊಡ್ತಕ್ಕಂಥ 5 ಕೋಟಿ ಬೇಕಾಗಿತ್ತು, ಅದು ಇನ್ನೂ ಸ್ಯಾಂಕ್ಷನ್ ಆಗಿದ್ದಿಲ್ಲ. ಹಾಗೆ ಕೆರೆ ಪ್ರಾರಂಭ ಮಾಡಿ ಪಾಯ ಪೂರ ತುಂಬಿ ಅಲ್ಲಿ ಕೆಲಸ ಆಗಿತ್ತು. ಅದರ ಬಿಲ್ ಮುಂದೆ ಇವರು BR ಪಾಟೀಲ್ ಆರ್ಸ್ ಬಂದ ಬಳಿಕ ಅದ್ರ ಬಿಲ್ ಬರಿಗುಡ್ಲಿಲ್ಲ. ಮತ್ತು ಅದು ಚೇಂಜ್ ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಅಂದ್ರೆ ಅವರು BR ಪಾಟೀಲ್ರು ಯಾವಾಗೂ ಹೇಳೋದು ಶಿರ್ಪುರ ಮಾದರಿ ಅಂತಂದ ಅದು ನಾ ಭಾಳ ಒಂದು ತಾಲೂಕದಾಗ ಮಾಡಿಸ್ತೀನಿ ಅಂತಂದ ಅವರು ಎಲ್ಲ ಮೇಲಿನವರಿಗೆ ಎಲ್ಲರಿಗೆ ಒಂದು ಹೆಚ್ಚಿಗೆ ಹೇಳ್ತಾ ಇದ್ರು. ಈ ಶಿರ್ಪುರ ಮಾದರಿ ನಂಬಲ್ಲಿ ಅಲ್ಲಿ ಶಿರ್ಪುರದಾಗ ಯಾವ ಥರ ಆಗ್ಯದ ಗೊತ್ತಿಲ್ಲ. ಆದ್ರೆ ನಮ್ಮ BR ಪಾಟೀಲ್ದು MLA ಆದ್ಮೇಲೆ ಮಾಡೋದು ಹೆಂಗಪ್ಪ ಅಂತಂದ್ರೆ 2-3 ದಿವಸ JCB ಹಚ್ಚೋದು, ನಾಲ ಸುಲಿಯೋದು, ಆ ಹಳ್ಳ ಏನದ ಹಳ್ಳ ಸುಲಿಯೋದು, ಒಂದು ಎಲ್ಲಿ ಬರ್ತದೋ ಒಂದು ಸಣ್ಣ ಅಣೆಕಟ್ಟು ಕಟ್ಟೋದು. ಇದು ನಾಲ ಸುಲಿದ ಬಳಿಕ ನೀರು ಸರಾಗವಾಗಿ ಹೋಗ್ತಾವೆ ಹೊರಗಡೆ. ಒಂದು ಅಣೆಕಟ್ಟು ಏನಿರ್ತದೋ ಸಣ್ಣದಿರ್ತದೆ, ಅಲ್ಲಿ ಬೇಸಿಗೆದಾಗ ನೀರೇ ಇರಲ್ಲ ಅಲ್ಲಿ. ಈ ಕೆರೆ ಇದ್ರೆ ಏನಾಗ್ತದ, ಸುತ್ತಮುತ್ತ ರೈತರಿಗೆ ಹೊಲಗಳಿಗೆ ಏನದ ನೀರು, ಬಾವಿ ನೀರು ಹೆಚ್ಚಾಗ್ತಾವ, ಬೋರ್ವೆಲ್ ನೀರು ಹೆಚ್ಚಾಗ್ತಾವ. ಆಯಿತು, ದನಗಳಿಗೆ ಕರುಗಳಿಗೆ ಇವತ್ತು ಬೇಸಿಗೆ ಕಮ್ಮಿ ಆದ್ರೂ ಕೂಡ ಕುಡಿಗೆ ನೀರೇ ಇರ್ತಾವ. ಆ ಸುತ್ತಮುತ್ತ ಹಳ್ಳಿಗೆ ಕುಡಿಗೆ ನೀರೇ ಬರ್ತದೆ. ಅದು ಇವತ್ತು ಮೊದಲು ಹೇಳ್ತಿದ್ರು ಅವರು, ತಮಗೂ ನಾನು ಮೊದಲು ಹೇಳಿದ್ದೇನೆ ಗೊತ್ತಿಲ್ಲ. BR ಪಾಟೀಲ್ ಏನು ಹೇಳಿ ಒಂದು ಸಲ ಎಲೆಕ್ಷನ್ ಅಪ್ಪ ಅಂತಂದ್ರೆ ನಾ ಆಳಂದ್ ತಾಲೂಕಾಗ 200 ಕೆರೆಗಳು ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತೀನಿ ಅಂತಂತಿದ್ದು ಹೇಳಿದರು. ಆದ್ರೆ ಅವರು ಪೀರಿಯಡ್ದಾಗ ಒಂದನ್ನು ಮಾಡಲಿಲ್ಲ. ನಾವು 5 ಕೆರೆಗಳು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ ಬಳಿಕ ಒಂದು ಕಡ್ಗಂಚಿ ಪೂರ ಆಗ್ಯದ, ಎರಡನೇದು ಕೋತನಿಪ್ಪರ್ಗ, ಅದು ನೆನಪಾಗಿತ್ತು ನೋಡ್ರಿ, ಕೋತನಿಪ್ಪರ್ಗ. ಆ ಕೋತನಿಪ್ಪರ್ಗ ಪೂರ್ಣ ಆಗ್ಯದ, ನೀರು ನಿಂತವ. ಮೂರನೇದು ತಡ್ಕಲ್ಲ ಕಂಪ್ಲೀಟ್ ಆಗ್ಯದ, ಅಲ್ಲಿ ನೀರು ನಿಂತವ. ಇನ್ನು 2 ಕೌಲ್ಗ ಮತ್ತು ಒಳವಂಡವಾಡಿ ಏನದ ಅವರು ಮುಂದೆ ಬಂದು ಚೇಂಜ್ ಮಾಡಿ ಶಿರ್ಪುರ ಮಾದರಿಗೆ ಒಂದು ಇಟ್ಟಿದ್ದಾರೆ. ತಮ್ಗೆಲ್ಲರಿಗೂ ಒಂದೊಂದು ಕಾಪಿ ಕೊಟ್ಟದ, ಅದು ಯಾವ ಊರಿಗೆ ಅಟೆಂಡ್ ಕೊಟ್ಟದ ಅಂತ ಹೇಳಿ. ಇವತ್ತು ಅವ್ರದ್ದು ರೈತರಿಗೆ ಭಾಳ ಅಂದ್ರೆ ಈಗ 2-3 ವರ್ಷ ಆಯ್ತು ಈಗ ಅವರು ಆರಿಸಿ ಬಂದು ಚೇಂಜ್ ಮಾಡೋದಕ್ಕೆ ರೈತರಿಗೆ ಆ ಹೊಲಗೊಳ್ದಾಗ ಬಿತ್ತಲಿಕ್ಕೆ ಬರಲ್ಲ, ಏನು ಏನು ಬೆಳೀಲಿಕ್ಕೆ ಬರಲಾಗ್ಯದ. ಅದಕ್ಕೆ ಅವರು ಇವತ್ತು ಒಂದು ಸತ್ಯಾಗ್ರಹ ಮಾಡ್ತೇವೆ ಅಂತ ಕೇಸಿಂದ ಆ ಊರನ್ನವ್ರು ಗೊತ್ತಾಗ ಬೇಡ, ಮೊದಲು ಪ್ರೆಸ್ಸಿಗೆ ಹೋಗರಿ, ಪ್ರೆಸ್ದವ್ರಿಗೆ ಹೇಳರಿ, ಎಲ್ಲ ಡೀಟೇಲ್ ಹೇಳಿ ಕೇಸಿಂದ ಆಮೇಲೆ ಒಂದು ಸತ್ಯಾಗ್ರಹದ ವಿಚಾರ ಮಾಡಮಿ ಅಂತ ಕೇಸಿಂದ ಇವತ್ತು ತಮ್ಮ ಹತ್ತಿರ ನಾವು ತಮ್ಮ ಮುಖಾಂತರ ಇವತ್ತು BR ಪಾಟೀಲ್ರು ಏನೇನು ಮಾಡಿದಾರ ತಂದು ಕೇಸಿಂದ ತಿಳಿಸೋ ಸಲುವಾಗಿ ಈ ಒಂದು ಪ್ರೆಸ್ ಮೀಟ್ ಕರ್ತದ. ಅದಕ್ಕೆ ಈ BR ಪಾಟೀಲ್ರು MLA
ಹೇಳೋದೊಂದು ಮಾಡೋದೊಂದು ಯಾವಾದೂ ಕೆಲಸ. ಈಗ ಕಡಗಂಚಿದಾಗ ಒಂದು ಕೆರೆ ಸ್ವಲ್ಪ ಊರು ಬಿಟ್ಟು ದೂರದ ಅವರಿಗೆ ಅಲ್ಲಿ ಸುತ್ತಮುತ್ತ ಹೊರದನ್ನವ್ರಿಗೆ ಉಪಯೋಗ ಆಗ್ಯದ. JJM ಸಲುವಾಗಿನೂ ಕೂಡ ಅಲ್ಲೇ ಬಾವಿ ಹೊಡೆದ್ರೆ ಅದನ್ನು ಕೂಡ ಕಡಗಂಚಿಗೆ ಒಂದು ಉಪಯೋಗ ಆಗ್ತದೆ. ಆದರೆ ಇನ್ನೊಂದು ಅಣೆಕಟ್ಟು ಅಲ್ಲಿ 2.5 ಕೋಟಿ ರೂಪಾಯಿದು ಅಣೆಕಟ್ಟು ಹಾಕಿದ್ದೇವೆ ಕಡಗಂಚಿದಾಗ, ಅದು ಕೂಡ ಇವತ್ತು ಚೇಂಜ್ ಮಾಡಿದ್ದಾರೆ. ಹಿಂಗೆ ಭಾಳಷ್ಟು ನನ್ನ ಕಾಲದಾಗ ಉಳಿದು ಕೆಲಸಗಳು ಎಲ್ಲನೂ ಚೇಂಜ್ ಮಾಡಿದ್ದಾರೆ. ಆದರೆ ಕೆರೆಗಳು ಮಾಡ್ತೀನಿ ಅಂತ ಹೇಳ್ದ ಒಂದೂ ಕೆರೆ ಮಾಡಿಲ್ಲ. ಇದ್ದಿದ್ದ ಕೆರೆಗಳು ಇವತ್ತು ತೆಗೆದು ಬೇರೆ ಕೆಲಸಕ್ಕೆ ಬಿಟ್ಟಾರ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.